ಬನ್ನಿ ಸೂಪರ್ ಸಾಫ್ಟ್ ಆಗಿರೋ ಕೊಟ್ಟೆ ಕಡುಬು ಮಾಡೋದು ತೋರಿಸ್ಕೊಡ್ತೀನಿ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಕೊಟ್ಟೆ ಕಡುಬು ಮಾಡೋಕ್ಕೆ ನಾನು ಮೊದಲಿಗೆ 1 ಪಾವು ಉದ್ದಿನ ಬೇಳೆನ 3 ರಿಂದ 4 ಗಂಟೆಗಳ ಕಾಲ ನೆನೆ ಹಾಕ್ಕೊಂಡಿದ್ದೀನಿ. ಆ ನೆಂದಿರೋ ಉದ್ದಿನ ಬೇಳೆನ ಈಗ ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಉದ್ದಿನ ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ರುಬ್ಬಿದ್ರೆ ಉದ್ದು ಚೆನ್ನಾಗಿ ಒದಗಿ ಬರುತ್ತೆ. ಆ ಯಾವ ಲೋಟದಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀರಾ ಅದೇ ಲೋಟದಲ್ಲಿ 1/4 ಲೋಟ ಆಗೋಷ್ಟು ಅಕ್ಕಿ ತರಿ ತೊಗೊಂಡಿದ್ದೀನಿ. ನೀವು ಅಕ್ಕಿ ತರಿ ಬೇಕಾದ್ರೂ ತೊಗೊಳ್ಬೋದು, ಇಲ್ಲ ಇಡ್ಲಿ ರವೆ ಬೇಕಾದ್ರೂ ತೊಗೊಳ್ಬೋದು. ವಿಜಯ್ ಬ್ರ್ಯಾಂಡಿಂದ ನಾನು ಯೂಸ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಅದನ್ನೇ ಹಾಕೋದು. ನೀವು ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ. ನೋಡಿ, ಹಿಟ್ಟನ್ನು ತುಂಬ ನೀರಾಗಿ ರುಬ್ಬೋದು ಬೇಡ, ಸ್ವಲ್ಪ ಗಟ್ಟಿಯಾಗಿರಲಿ. ಅಂದರೆ ನಾನು ತೋರಿಸ್ತಿದ್ದೀನಿ ನೋಡಿ, ಆ ಹದಕ್ಕಿರಲಿ. ತುಂಬ ದೋಸೆ ಹಿಟ್ಟು ಹದಕ್ಕೆ ರುಬ್ಕೋಬೇಡಿ. ಕಡುಬು ಅಂದರೆ ತುಂಬ ನೀರಾಗಿ ಹೋಗ್ಬಿಡುತ್ತೆ. ಈಗ ಕೊಟ್ಟೆ ಕಟ್ಕೊಳ್ತಾ ಇದ್ದೀನಿ. ಬಟ್ಲಲ್ಲೂ ಇಡ್ಲಿ ಮಾಡ್ಕೊಬೋದು, ಇಲ್ಲ ನೀವು ಇಡ್ಲಿ ಸ್ಟ್ಯಾಂಡಲ್ಲೂ ಈ ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಮಾಡ್ಕೊಬೋದು. ಆದರೆ ಕೊಟ್ಟೆ ಕಡುಬಲ್ಲಿ ನಾವೇ ಮಾಡಿರೋ ಕಪ್ಪಲ್ಲಿ ಮಾಡೋ ಥರ ಇಡ್ಲಿ ಆದಾಗ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿ, ಹೀಗೆ ಕೊಟ್ಟೆ ಕಟ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ. ನಿಮಗೆ ಶಾರ್ಟ್ಸಲ್ಲಿ ವಿಡಿಯೋ ಬರುತ್ತೆ ಹೇಗೆ ಕಟ್ಟೋದು ಕೊಟ್ಟೆನ ಅಂತ. ಮನೆ ಹತ್ರ ಹಲಸಿನ ಮರ ಇದ್ದು ಕಟ್ಟಕ್ಕೆ ಬರಲಿಲ್ಲ ಅಂದರೆ ಆರಾಮಾಗಿ ಕಟ್ಕೊಂಡು ಮಾಡ್ಕೊಳ್ಬೋದು. ಇಡ್ಲಿ ಪಾತ್ರೆ ತೊಳೆಯೋ ರಗಳೆ ಉಳಿದ್ಬಿಟ್ರೆ ಅದಕ್ಕಿಂತ ಖುಷಿ ವಿಷಯ ಬೇರೆ ಯಾವುದೂ ಇಲ್ಲ. ನೋಡಿ, ನಾನು ಆ ಹಿಟ್ಟನ್ನು ರುಬ್ಬಿ ರಾತ್ರಿ ಇಡೀ ಫರ್ಮೆಂಟ್ ಆಗಕ್ಕೆ ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನಾನು ಮಾಡಿಟ್ಟಿರೋ ಕೊಟ್ಟೆಗೆ ಆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟಿನ ಹದ ಹೇಗಿದೆ ಅಂತ ಕಾಣಿಸ್ತಿದೆ ನಿಮಗೆ. ಒಂದೊಂದೇ ಪಕ್ಕ ಜೋಡಿಸಿ ಅದನ್ನು 30 ರಿಂದ 35 ನಿಮಿಷಗಳ ಕಾಲ ಬೇಯಕ್ಕೆ ಬಿಟ್ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ನೋಡಿ, ಆಗಿದೆ, ತೆಗೆದಿದ್ದೀನಿ. ಹೇಗೆ ಬಂದಿದೆ ನೋಡಿ. ಅದಕ್ಕೊಂದು ಚಟ್ನಿ ಮಾಡ್ಕೊಂಬಿಡೋಣ, ಹೋಟೆಲ್ ಸ್ಟೈಲ್ ಚಟ್ನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಖಾರ ಜಾಸ್ತಿ ತಿನ್ನಲ್ಲ, ನಾವು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ನೀವು ತಂದಿರೋ ಹಸಿಮೆಣಸಿನ ಖಾರ ಎಷ್ಟಿದೆ, ನಿಮ್ಮ ಮನೇಲಿ ಖಾರ ಎಷ್ಟು ತಿಂತೀರಾ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಹಾಗೆ 1 ಮುಷ್ಟಿ ಆಗೋಷ್ಟು ಹುರುಗಡ್ಲೆ. ಇದಿಷ್ಟನ್ನು ಹಾಕಿ ರುಬ್ಕೊಂಬಂದ್ಬಿಡೋಣ. ಕೊಟ್ಟೆ ಕಡುಬನ್ನ ಎಲ್ಲ ಅಕ್ಕಿ ಉದ್ದು ಎಲ್ಲ ರುಬ್ಬಿ ಹಾಕಿ ಮಾಡ್ತಾರೆ. ಆದರೆ ನಾನು ಈಸಿಯೆಸ್ಟ್ ವೇ ಕಂಡು ಹಿಡ್ಕೊಂಡಿದ್ದೀನಿ. ತುಂಬ ಬೇಗ ಆಗುತ್ತೆ, ಈಸಿಯಾಗೂ ಆಗುತ್ತೆ, ತುಂಬ ರಗಳೆ ಆಗಲ್ಲ ಅಂತ. ನೀವು ಅಕ್ಕಿ ನೆನೆಸಿ ರುಬ್ಬಿ ಹಾಕಿದ್ರೆ ಅಕ್ಕಿ ತರಿಯಾಗಿ ರುಬ್ಕೋಬೇಕಾಗತ್ತೆ. ಅದು ಚೂರು ಕನ್ಸಿಸ್ಟೆನ್ಸಿ ಮಿಸ್ ಆಗಿಬಿಟ್ರು ಕಡುಬು ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಥರ ಮಾಡಿದ್ರೆ ತುಂಬ ಈಸಿಯಾಗಿ ಬರುತ್ತೆ ಅಂತ. ಚಟ್ನಿ ಮಾಡಿದ್ದೀನಿ ನೋಡಿ, ಅದಕ್ಕೆ ಒಗ್ಗರಣೆನೂ ಹಾಕ್ತಾಯಿದ್ದೀನಿ. ಬಟ್ ಟ್ರಸ್ಟ್ ಮೀ, ಇದು ಕಡುಬು ತಿಂದವ್ರು ಯಾರು ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ ತಿನ್ನೋಕ್ಕೆ ಅಂತ ಹೇಳದೆ ಹೋದವರೇ ಇಲ್ಲ ಕಣ್ರಿ. ಖಂಡಿತವಾಗ್ಲೂ ಎಲ್ಲರೂ ಟ್ರೈ ಮಾಡಿ, ಅದು ಹೇಗೆ ಬರುತ್ತೆ ಅಂತ ನನಗೆ ಹೇಳಿ. ನಿಮಗೆ ಕೊಟ್ಟೆ ಮಾಡ್ಕೊಳಕ್ಕಾದ್ರೆ ಇಟ್ಸ್ ಫೈನ್, ತುಂಬ ಚೆನ್ನಾಗಾಗತ್ತೆ. ಆಗಲಿಲ್ವಾ, ನಿಮ್ಮ ಮಾಮೂಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕ್ಕೊಳ್ಳಿ, ಇಲ್ಲ ನೀವು ಮನೇಲಿ ಜಾಮೂನ್ ಹಾಕಕ್ಕೆ ಬಟ್ಲಿ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಎಣ್ಣೆ ಸವರ್ಕೊಳ್ಬೇಕಾದ್ರೆ ಅದರಲ್ಲೂ ಬೇಯಿಸ್ಕೊಳ್ಳಿ. ನೋಡಿ, ಚಟ್ನಿ ಮಾಡಿದೆ, ಅದಕ್ಕೆ ಚಟ್ನಿಗೆ ಒಗ್ಗರಣೆನೂ ಹಾಕಿದೆ, ಹಿಂಗೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಕೊಟ್ಟೆ ಕಡುಬು ರೆಡಿಯಾಗಿದೆ. ನೋಡಿ ಹೇಗೆ ಬಂದಿದೆ, ಅದನ್ನು ಮುರಿದು ತೋರಿಸ್ತೀನಿ ಈಗ. ನೋಡಿ, ಟ್ರೈ ಮಾಡಿ, ಖಂಡಿತ ಹೇಗೆ ಬಂತು ಅಂತ ತಿಳಿಸಿ ಆಯಿತಾ. ಥ್ಯಾಂಕ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸರಿ ಸಬ್ಸ್ಕ್ರೈಬ್ ಬಟನ್ ಹಿಂಗೆ ಪ್ರೆಸ್